ಅತ್ತ ಬಿಎಸ್ವೈ ಪಾಳ್ಯದಿಂದ ರೇಣುಕಾಚಾರ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕೆರಳಿ ಕೆಂಡ ಆಗಿದ್ದಾರೆ. ಸೊ ಏನೆಲ್ಲ ಹೇಳಿದ್ದಾರೆ ರೇಣುಕಾಚಾರ್ಯ ನೋಡೋಣ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಮಾಧ್ಯಮ ಸಿಟ್ಟಿತ್ತು ಅವ್ರನ್ನ ಬಿಟ್ಟು ಏನು ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಜಗ್ಗಿ ನಾನು ಜಗ್ಗಲ್ಲ, ಕುಕ್ಕಲ್ಲ, ಬಗ್ಗಲ್ಲ. ಇದು ಯಾರ್ದು ಯಡಿಯೂರಪ್ಪಂದು ಧ್ವನಿ. ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ನಾಯಕನಾಗಿ ಬೆಳಗ್ಗೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಇವ್ರ ಹತ್ರ ನಾನು ಸ್ಟಾರ್ ಚಾಂಪಿಯನ್ ಅವರು 224 ಜನ ಗೆಲ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳ್ತೀರಪ್ಪ. ನಿನ್ನ ಅರುಕು ಬಾಯಿಂದ 2023 ಚುನಾವಣೆಯಲ್ಲಿ ನಾವೆಲ್ಲ ಮಾಜಿಗಳಾದ ಹೋದನ್ನು ಪಡೆಸಿ ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ ಕ್ಷೇತ್ರದಲ್ಲಿ. ನಿನ್ನ ಹರಕು ಬಾಯಿಂದ ಸತತವಾಗಿ 2020ರಿಂದ ವಿಧಾನಸಭೆ ಒಳಗೆ ಹೊರಗೆ ನೀನು ಯಡಿಯೂರಪ್ಪ ಬಗ್ಗೆ ಮಾತಾಡಿ, ಎಲ್ಲರ ಬಗ್ಗೆ ಮಾತಾಡಿದಕ್ಕೆ ಜನ ಎಲ್ಲ ಒಂದ್ ಕಡೆ ಬಿಜೆಪಿ ವಿರುದ್ಧ ಆದರು. ನಿನ್ನ ಹರಕು ಬಾಯಿಂದ ಸೋಲು ಕಾರಣ ಆಯ್ತು. 3 ಕ್ಷೇತ್ರ ಉಪಚುನಾವಣೆ ಸೋಲಿಗೆ ನೀನೇ ಕಾರಣ. ಸಿಗ್ಗಾಂವಲ್ಲಿ ನಮ್ಗೆ ಹೇಳಿರಲಿಲ್ಲ, ಸೋಲಿ ನೀನೇ ಕಾರಣ. ಒಬ್ಬರು ಪೂಜ್ಯ ತಂದೆಯವರು ಯಾಕಪ್ಪ ತಾಯಿ ಸಮಾನ ಸಂಘಟನೆ ನಿಮಗೆ ಯಡಿಯೂರಪ್ಪನವ್ರ ಪಕ್ಷವನ್ನು ಕಟ್ಟಿರೋ ತಂದೆ ಸಮಾನ. ಹಾಗಾಗಿ ಲಫುಟ್ಟನ್ ಮಕ್ಕಳು ಆಯ್ತಪ್ಪ, ನಮ್ಮ ಬಗ್ಗೆ ಲಫುಟ್ಟನ್ ಮಕ್ಕಳು ಅಂತೀವಿ, 3rd ಗ್ರೇಡ್ ಅಂತ ಹೇಳ್ತೀವಿ, ಹಂದಿ ಅಂತ ಹೇಳ್ತೀವಿ. ಆಯ್ತು, ನಾವೆಲ್ಲ 3rd ಗ್ರೇಡ್ ಪಾಪ. ಲಫುಟ್ ನಿನ್ನ ಮಕ್ಕಳ, ನಿನ್ನ ಆಸ್ತಿ ಕೇಳಕ್ ಬರ್ತೀವಿ ನಾಳೆ ಕೊಡ್ತೀಯ? ನಿನ್ನ ಆಸ್ತಿ ಕೇಳಕ್ ಬರ್ತೀವಿ ನಿನ್ನ ಮನೆ ಮುಂದೆ ಹೇಳ್ತಾ ಇದೀವಿ. ಅವೊಂದು ಭ್ರಷ್ಟಾಚಾರ ನನಗೆ ಗೊತ್ತಿದೆ. ಇವತ್ತು ಮಾತ್ರಲ್ಲ, ಹೆಂಗಿಂಗ್ ಆಗ್ತದೆ, ಏನ್ ಮಾಡ್ತೀವಿ ಗೊತ್ತಿ ಹೇಳ್ತೀನಿ. ನಾವು ಇದಾದ್ರೆ ನೀವ್ಯಾರಪ್ಪ ನಮ್ಮ ವಿರುದ್ಧ ಮಾತಾಡೋರು? ಅಯೋಗ್ಯ ಜನ ತೀರ್ಮಾನ. ಅತ್ತ ಬಿಎಸ್ವೈ ಪಾಳ್ಯದಿಂದ ರೇಣುಕಾಚಾರ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕೆರಳಿ ಕೆಂಡ ಆಗಿದ್ದಾರೆ. ಸೊ ಏನೆಲ್ಲ ಹೇಳಿದ್ದಾರೆ ರೇಣುಕಾಚಾರ್ಯ ನೋಡೋಣ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಮಾಧ್ಯಮ ಸಿಟ್ಟಿತ್ತು ಅವ್ರನ್ನ ಬಿಟ್ಟು ಏನು ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಜಗ್ಗಿ ನಾನು ಜಗ್ಗಲ್ಲ, ಕುಕ್ಕಲ್ಲ, ಬಗ್ಗಲ್ಲ. ಇದು ಯಾರ್ದು ಯಡಿಯೂರಪ್ಪಂದು ಧ್ವನಿ. ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ನಾಯಕನಾಗಿ ಬೆಳಗ್ಗೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಇವ್ರ ಹತ್ರ ನಾನು ಸ್ಟಾರ್ ಚಾಂಪಿಯನ್ ಅವರು 224 ಜನ ಗೆಲ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳ್ತೀರಪ್ಪ. ನಿನ್ನ ಅರುಕು ಬಾಯಿಂದ 2023 ಚುನಾವಣೆಯಲ್ಲಿ ನಾವೆಲ್ಲ ಮಾಜಿಗಳಾದ ಹೋದನ್ನು ಪಡೆಸಿ ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ ಕ್ಷೇತ್ರದಲ್ಲಿ. ನಿನ್ನ ಹರಕು ಬಾಯಿಂದ ಸತತವಾಗಿ 2020ರಿಂದ ವಿಧಾನಸಭೆ ಒಳಗೆ ಹೊರಗೆ ನೀನು ಯಡಿಯೂರಪ್ಪ ಬಗ್ಗೆ ಮಾತಾಡಿ, ಎಲ್ಲರ ಬಗ್ಗೆ ಮಾತಾಡಿದಕ್ಕೆ ಜನ ಎಲ್ಲ ಒಂದ್ ಕಡೆ ಬಿಜೆಪಿ ವಿರುದ್ಧ ಆದರು. ನಿನ್ನ ಹರಕು ಬಾಯಿಂದ ಸೋಲು ಕಾರಣ ಆಯ್ತು. 3 ಕ್ಷೇತ್ರ ಉಪಚುನಾವಣೆ ಸೋಲಿಗೆ ನೀನೇ ಕಾರಣ. ಸಿಗ್ಗಾಂವಲ್ಲಿ ನಮ್ಗೆ ಹೇಳಿರಲಿಲ್ಲ, ಸೋಲಿ ನೀನೇ ಕಾರಣ. ಒಬ್ಬರು ಪೂಜ್ಯ ತಂದೆಯವರು ಯಾಕಪ್ಪ ತಾಯಿ ಸಮಾನ ಸಂಘಟನೆ ನಿಮಗೆ ಯಡಿಯೂರಪ್ಪನವ್ರ ಪಕ್ಷವನ್ನು ಕಟ್ಟಿರೋ ತಂದೆ ಸಮಾನ. ಹಾಗಾಗಿ ಲಫುಟ್ಟನ್ ಮಕ್ಕಳು ಆಯ್ತಪ್ಪ, ನಮ್ಮ ಬಗ್ಗೆ ಲಫುಟ್ಟನ್ ಮಕ್ಕಳು ಅಂತೀವಿ, 3rd ಗ್ರೇಡ್ ಅಂತ ಹೇಳ್ತೀವಿ, ಹಂದಿ ಅಂತ ಹೇಳ್ತೀವಿ. ಆಯ್ತು, ನಾವೆಲ್ಲ 3rd ಗ್ರೇಡ್ ಪಾಪ. ಲಫುಟ್ ನಿನ್ನ ಮಕ್ಕಳ, ನಿನ್ನ ಆಸ್ತಿ ಕೇಳಕ್ ಬರ್ತೀವಿ ನಾಳೆ ಕೊಡ್ತೀಯ? ನಿನ್ನ ಆಸ್ತಿ ಕೇಳಕ್ ಬರ್ತೀವಿ ನಿನ್ನ ಮನೆ ಮುಂದೆ ಹೇಳ್ತಾ ಇದೀವಿ. ಅವೊಂದು ಭ್ರಷ್ಟಾಚಾರ ನನಗೆ ಗೊತ್ತಿದೆ. ಇವತ್ತು ಮಾತ್ರಲ್ಲ, ಹೆಂಗಿಂಗ್ ಆಗ್ತದೆ, ಏನ್ ಮಾಡ್ತೀವಿ ಗೊತ್ತಿ ಹೇಳ್ತೀನಿ. ನಾವು ಇದಾದ್ರೆ ನೀವ್ಯಾರಪ್ಪ ನಮ್ಮ ವಿರುದ್ಧ ಮಾತಾಡೋರು? ಅಯೋಗ್ಯ ಜನ ತೀರ್ಮಾನ. ಅತ್ತ ಬಿಎಸ್ವೈ ಪಾಳ್ಯದಿಂದ ರೇಣುಕಾಚಾರ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕೆರಳಿ ಕೆಂಡ ಆಗಿದ್ದಾರೆ. ಸೊ ಏನೆಲ್ಲ ಹೇಳಿದ್ದಾರೆ ರೇಣುಕಾಚಾರ್ಯ ನೋಡೋಣ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ.
ಆದ್ರೆ ನಿನ್ನ ಹೊಲಸು ಓರಿ ಆಯ್ತಣ್ಣ ಮಾಧ್ಯಮ ಸಿಟ್ಟಿತ್ತು ಅವ್ರನ್ನ ಬಿಟ್ಟು ಏನು ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಜಗ್ಗಿ ನಾನು ಜಗ್ಗಲ್ಲ ಕುಕ್ಕಲ್ಲ ಬಗ್ಗಲ್ಲ ಇದ್ಯಾರ್ದು ಯಡಿಯೂರಪ್ಪಂದು ಧ್ವನಿ ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ನಾಯಕನಾಗಿ ಬೆಳಗ್ಗೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಇವ್ರ ಹತ್ರ ನಾನು ಸ್ಟಾರ್ ಚಾಂಪಿಯನ್ ಅವರು 224 ಜನರ ಗೆಲ್ಸಕ್ಕಂತ ಶಕ್ತಿ ಇದೆ ಅಂತ ಹೇಳ್ತೀರಪ್ಪ. ನಿನ್ನ ಹರಕು ಬಾಯಿಂದ 2023 ಚುನಾವಣೆಯಲ್ಲಿ ನಾವೆಲ್ಲ ಮಾಜಿಗಳಾದ ಹೋದನ್ನು ಪಡೆಸಿ ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ ಕ್ಷೇತ್ರದಲ್ಲಿ ನಿನ್ನ ಹರಕು ಬಾಯಿಂದ ಸತತವಾಗಿ 2020ರಿಂದ ವಿಧಾನಸಭೆ ಒಳಗೆ ಹೊರಗೆ ನೀನು ಯಡಿಯೂರಪ್ಪ ಬಗ್ಗೆ ಮಾತಾಡಿ ಎಲ್ಲರ ಬಗ್ಗೆ ಮಾತಾಡಿದಕ್ಕೆ ಜನ ಎಲ್ಲ ಒಂದ್ ಕಡೆ ಬಿಜೆಪಿ ವಿರುದ್ಧ ಆದ್ರು. ನಿನ್ನ ಹರಕು ಬಾಯಿಂದ ಸೋಲ್ ಕಾರಣ ಆಯ್ತು. 3 ಕ್ಷೇತ್ರ ಉಪಚುನಾವಣೆ ಸೋಲಿಗೆ ನೀನೇ ಕಾರಣ. ಸಿಗ್ಗಾಂವಲ್ಲಿ ನಮ್ಗೆ ಹೇಳಿರಲ್ಲ ಸೋಲಿ ನೀನೇ ಕಾರಣ. ಒಟ್ಟು ಪೂಜ್ಯ ತಂದೆಯವರು ಯಾಕಪ್ಪ ತಾಯಿ ಸಮಾನ ಸಂಘಟನೆ ನಮಗೆ ಯಡಿಯೂರಪ್ಪನವ್ರ ಪಕ್ಷವನ್ನು ಕಟ್ಟಿರೋ ತಂದೆ ಸಮಾನ. ಹಾಗಾಗಿ ಲಫುಟ್ಟನ್ ಮಕ್ಕಳು ಆಯ್ತಪ್ಪ ನಮ್ಮ ಬಗ್ಗೆ ಲಫುಟ್ಟನ್ ಮಕ್ಕಳು ಅಂತೀವಿ, 3rd ಗ್ರೇಡ್ ಅಂತ ಹೇಳ್ತೀವಿ, ಹಂದಿ ಅಂತ ಹೇಳ್ತೀವಿ. ಆಯ್ತು ನಾವೆಲ್ಲ 3rd ಗ್ರೇಡ್ ಪಾಪ ಲಫುಟ್ ನಿನ್ನ ಮಕ್ಕಳ ನಿನ್ನ ಆಸ್ತಿ ಕೇಳಕ್ ಬರ್ತೀವಿ ನಾಳೆ ಕೊಡ್ತೀಯಾ? ನಿನ್ನ ಆಸ್ತಿ ಕೇಳಕ್ ಬರ್ತೀವಿ ನಿನ್ನ ಮನೆ ಮುಂದೆ ಹೇಳ್ತಾ ಇದೀವಿ. ಅವದೊಂದು ಭ್ರಷ್ಟಾಚಾರ ನನಗೆ ಗೊತ್ತಿದೆ. ಇವತ್ತು ಮಾತ್ರಲ್ಲ ಹೆಂಗಿಂಗ್ ಆಯ್ತು ಏನ್ ಮಾಡ್ತೀವಿ ಗೊತ್ತಿ ಹೇಳ್ತೀನಿ. ನಾವು ಇದಾದ್ರೆ ನೀವ್ಯಾರಪ್ಪ ನಮ್ಮ ವಿರುದ್ಧ ಮಾತಾಡೋರು? ಅಯೋಗ್ಯ ಜನ ತೀರ್ಮಾನ. ಅತ್ತ ಬಿಎಸ್ವೈ ಪಾಳ್ಯದಿಂದ ರೇಣುಕಾಚಾರ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕೆರಳಿ ಕೆಂಡ ಆಗಿದ್ದಾರೆ. ಸೊ ಏನೆಲ್ಲ ಹೇಳಿದ್ದಾರೆ ರೇಣುಕಾಚಾರ್ಯ ನೋಡೋಣ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಣ್ಣ ಮಾಧ್ಯಮ ಸಿಟ್ಟಿತ್ತು ಅವ್ರನ್ನ ಬಿಟ್ಟು ಏನು ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಜಗ್ಗಿ ನಾನು ಜಗ್ಗಲ್ಲ ಕುಕ್ಕಲ್ಲ ಬಗ್ಗಲ್ಲ ಇದ್ಯಾರ್ದು ಯಡಿಯೂರಪ್ಪಂದು ಧ್ವನಿ ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ನಾಯಕನಾಗಿ ಬೆಳಗ್ಗೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಇವ್ರ ಹತ್ರ ನಾನು ಸ್ಟಾರ್ ಚಾಂಪಿಯನ್ ಅವರು 224 ಜನರ ಗೆಲ್ಸಕ್ಕಂತ ಶಕ್ತಿ ಇದೆ ಅಂತ ಹೇಳ್ತೀರಪ್ಪ. ನಿನ್ನ ಹರಕು ಬಾಯಿಂದ 2023 ಚುನಾವಣೆಯಲ್ಲಿ ನಾವೆಲ್ಲ ಮಾಜಿಗಳಾದ ಹೋದನ್ನು ಪಡೆಸಿ ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ ಕ್ಷೇತ್ರದಲ್ಲಿ ನಿನ್ನ ಹರಕು ಬಾಯಿಂದ ಸತತವಾಗಿ 2020ರಿಂದ ವಿಧಾನಸಭೆ ಒಳಗೆ ಹೊರಗೆ ನೀನು ಯಡಿಯೂರಪ್ಪ ಬಗ್ಗೆ ಮಾತಾಡಿ ಎಲ್ಲರ ಬಗ್ಗೆ ಮಾತಾಡಿದಕ್ಕೆ